ಅಳಿಯಂದ್ರೆ ಮಹಿಮಾ ವಿಷಯ ಗೊತ್ತಾಯ್ತಾ? ಮಾವ ಏನಾಯ್ತು? ಆ ಮನೆ ಹರಾಜ್ಗಾಗಿತ್ತಲ್ವಾ, ಅದನ್ನ ಅಳಿಯಂದ್ರೆ ತಗೊಂಡಿದ್ದಾರೆ. ಏನ್ ಮಾವ, ಏನ್ ಹೇಳ್ತಿದ್ದೀರಾ ನೀವು? ನಿಜಾನಾ? ನಿಜವಾಗ್ಲು? ಜೀವ ಟಿವಿ ಆನ್ ಮಾಡೋ. ನೋಡಿದ್ರಾ? ನೀ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ದೀರಿ, ಅದ್ರ ಅಗತ್ಯನೇ ಇರಲಿಲ್ಲ. ಅಳಿಯಂದ್ರೆ ಏನು ಮಾಡಬೇಕೋ ಅದನ್ನೇ ಮಾಡಿದ್ದಾರೆ. ಆ ಮನೆ ಗೌರವ ಬೀಳೋದಕ್ಕೆ ಅವ್ರು ಯಾವತ್ತೂ ಬಿಡಲ್ಲ, ಅವ್ರ ತಾಕತ್ತದು. ದೇವರು ದೊಡ್ಡವನು, ಒಳ್ಳೆಯದನ್ನ ಮಾಡಿದ ಕೈ ಯಾವತ್ತೂ ಖಾಲಿ ಆಗೋದಿಲ್ಲ. ಒಳ್ಳೇದು ಮಾಡಿದವ್ರಿಗೆ ಯಾವತ್ತೂ ಕೆಟ್ಟದ್ದು ಆಗೋದೇ ಇಲ್ಲ. ಅದು ಮತ್ತೆ ಪ್ರೂವ್ ಆಯ್ತು. ಅಪ್ಪ, ನನಗಂತೂ ಈಗಲೂ ನಂಬೋದಕ್ಕಾಗ್ತಿಲ್ಲ. ನಾವೇನು ಬಯಸಿದ್ವೋ ಹಾಗೆ ಆಗಿದೆ. ಇದಕ್ಕಿಂತ ಸಂತೋಷ ಬೇಕಾ? ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಪ್ಪ. ನಿಜವಾಗ್ಲು ಅವರು ಮಾಡಿದ್ದು ತುಂಬಾ ದೊಡ್ಡ ಕೆಲಸ. ಆದ್ರೆ ಅದಕ್ಕಿಂತ ದೊಡ್ಡದು ಅವ್ರ ಮನಸ್ಸು. ಅದೇ ಅವ್ರಿಗೆ ಅಷ್ಟೊಂದು ಶಕ್ತಿ ತಂದ್ಕೊಡೋದು. ಅವರು ಸಾಮಾನ್ಯದವರಲ್ಲ. ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅಂಥವ್ರನ್ನ ಅಣ್ಣನಾಗಿ ಪಡೆಯೋದಿಕ್ಕೆ ನೀವು ಪುಣ್ಯ ಮಾಡಿದ್ರಿ. ಅಪ್ಪ, ಅಂತ ಅಳಿಯನ್ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ. ಅಯ್ಯೋ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಬಾ, ಜಾಮೂನ್ ಮಾಡೋಣ ಈ ಖುಷಿಲಿ. ಕಮನ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಬೇಗ ಬನ್ನಿ. ಏನಕ್ಕಮ್ಮ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದೀರಾ? ಅದಾ, ಒಂದು ಕಥೆ ಮೂಲಕ ಹೇಳ. ಒಂದು ದೊಡ್ಡ ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯನ ಒಬ್ಬ ರಾಜ ಆಳ್ತಿದ್ದ. ಆ ರಾಜನ್ಗೆ ಒಬ್ಬ ತಮ್ಮ ಇದ್ದ. ಆ ತಮ್ಮನ್ಗೆ ಸಾಮ್ರಾಜ್ಯನ ಆಳ್ಬೇಕು ಅಂತ ಆಸೆ ಇತ್ತು. ಸೊ ರಾಜ ಆ ಸಾಮ್ರಾಜ್ಯನ ತನ್ನ ತಮ್ಮನ್ಗೋಸ್ಕರ ತ್ಯಾಗ ಮಾಡ್ಬಿಟ್ಟು ದೂರ ಹೊಟ್ಟೋದ. ಆದ್ರೆ ತಮ್ಮನ್ಗೆ ಸಾಮ್ರಾಜ್ಯನ ನಡೆಸಕ್ಕಾಗ್ಲಿಲ್ಲ. ದಿವಾಲಿ ಆಗೋಯ್ತು. ಈ ಮಾತು ರಾಜನ್ ಗೊತ್ತಾಯ್ತು. ರಾಜ ವಾಪಸ್ ಬಂದು ಸಾಮ್ರಾಜ್ಯನ ತನ್ನದ್ ಮಾಡ್ಕೊಂಡ. ಇನ್ ಮುಂದೆ ಆ ಸಾಮ್ರಾಜ್ಯಕ್ಕೆ ನೀನೇ ಯುವರಾಜ. ಮತ್ತೆ ನಾನು ಯುವರಾಣಿ. ಮಮ್ಮಿ, ಅರ್ಥ ಆಗಿಲ್ಲ. ಓ ಸರಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀನು ನಮ್ ದೊಡ್ಡ ಮನೆಗೆ ಹೋಗಿದ್ದೆಲ್ಲ, ಕೇಡಿ ಅಂಕಲ್ ಇರೋ ಮನೆ, ಇನ್ಮುಂದೆ ಆ ಮನೆ ನಮ್ದು. ಮತ್ತೆ ಆ ಕೇಡಿ ಅಂಕ್ಲು ಅವ್ರನ್ನ ಅಪ್ಪ ನೋಡ್ಕೋತಾರೆ. ಹಾಗಾದ್ರೆ ನಾವು ಆ ಮನೆಗೆ ಹೋಗ್ತೀವಾ ಅಮ್ಮ? ಹೌದು ಕಂದ, ನಾವು ನಿಮ್ ಮನೆಗೆ ಹೋಗ್ತೀವಿ. ಮಮ್ಮಿ, ಈ ಟೈಮಲ್ಲಿ ಚಿಕ್ಕಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಅಲ್ವಾ? ಎಷ್ಟು ದಿನ ಆಗುತ್ತೆ ಬರೋದು? ಚಿಕ್ಕ ಚಿಕ್ಕಿ ಇಬ್ಬರಿಗೂ ಆದಷ್ಟು ಬೇಗ ಡೆಲ್ಲಿಯಿಂದ ಬರಕ್ ಹೇಳ್ತೀನಿ. ಮಮ್ಮಿ, ಅದೇನೋ ಸ್ವೀಟ್ ಮಾಡ್ತೀನಿ ಅಂತ ಇದ್ದಲ್ಲ, ಹೆಲ್ಪ್ ಮಾಡ್ಲಾ? ಅಫ್ಕೋರ್ಸ್, ಥ್ಯಾಂಕ್ ಯು. ಬಾ.